ನಾವು ಇವಾಗ ನೋಡ್ತಾ ಇರೋ ಕ್ವಶನ್ಸ್ ಯಾವುವು ಅಂತಂದರೆ 8ನೇ ತರಗತಿಯಿಂದ ಆಯ್ದಂತಹ 25 ಬಹು ಆಯ್ಕೆ MCQ ಪ್ರಶ್ನೆಗಳಾಗುತ್ತವೆ. ಮೊದಲನೇ ಪ್ರಶ್ನೆ, ಇತಿಹಾಸ ಎಂದರೆ ಏನು? ಭವಿಷ್ಯದ ಅಧ್ಯಯನ, ಭೂಗೋಳದ ಅಧ್ಯಯನ, ಭೂತಕಾಲದ ಅಧ್ಯಯನ, ವಿಜ್ಞಾನದ ಅಧ್ಯಯನ. ಇತಿಹಾಸ ಎಂದರೆ ಭೂತಕಾಲದ ಅಧ್ಯಯನ. ಇತಿಹಾಸವನ್ನು ತಿಳಿಯಲು ಮುಖ್ಯ ಆಧಾರ ಯಾವುದು? ಕಲ್ಪನೆ, ಐತಿಹಾಸಿಕ ಮೂಲಗಳು, ಕಥೆಗಳು ಮಾತ್ರ, ಹಾಡುಗಳು. ಉತ್ತರ ಬಂದ್ಬಿಟ್ಟು ಐತಿಹಾಸಿಕ ಮೂಲಗಳು. ಶಾಸನಗಳು ಯಾವ ಮಾಧ್ಯಮದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ? ಬಟ್ಟೆ, ಕಲ್ಲು ಮತ್ತು ತಾಮ್ರದ ಫಲಕ, ಕಾಗದ, ಮರಳು. ಹೆಚ್ಚಾಗಿ ಕಂಡುಬರುವುದು ಕಲ್ಲು ಮತ್ತು ತಾಮ್ರದ ಫಲಕ. ನಾಣ್ಯಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಪುರಾತತ್ವ, ನಾಣ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ. ಉತ್ತರ ಬಂದ್ಬಿಟ್ಟು ನಾಣ್ಯಶಾಸ್ತ್ರ ಅಂತ ಕರೀತಾರೆ. ಹಸ್ತಪ್ರತಿಗಳನ್ನು ಸಾಮಾನ್ಯವಾಗಿ ಯಾವುದರ ಮೇಲೆ ಬರೆಯುತ್ತಿದ್ದರು? ಪ್ಲಾಸ್ಟಿಕ್, ತಾಳೆ ಓಲೆ, ಗಾಜು, ಕಬ್ಬಿಣ. ಯಾವುದರಿಂದ ಅಂದರೆ ತಾಳೆ ಓಲೆಯಿಂದ ಬರಿತಾ ಇದ್ರು. ಪುರಾತತ್ವಶಾಸ್ತ್ರಜ್ಞರು ಏನನ್ನು ಅಧ್ಯಯನ ಮಾಡುತ್ತಾರೆ? ಗ್ರಹಗಳನ್ನು, ಪ್ರಾಚೀನ ಅವಶೇಷಗಳನ್ನು, ಹವಾಮಾನವನ್ನು, ಸಮುದ್ರವನ್ನು. ಯಾವುದನ್ನು ಅವರು ಅಧ್ಯಯನ ಮಾಡ್ತಾರೆ ಅಂದರೆ ಪ್ರಾಚೀನ ಅವಶೇಷಗಳನ್ನು. ಕೆಳಗಿನವುಗಳಲ್ಲಿ ಸಾಹಿತ್ಯಿಕ ಮೂಲ ಯಾವುದು? ನಾಣ್ಯ, ಶಾಸನ, ವೇದಗಳು, ಮಣ್ಣಿನ ಪಾತ್ರೆ. ಸಾಹಿತ್ಯಿಕ ಮೂಲ ಅಂತಂದರೆ ವೇದಗಳು ಬರುತ್ತೆ. ಈ ಕೆಳಗಿನವುಗಳಲ್ಲಿ ಪುರಾತತ್ವ ಮೂಲ ಯಾವುದು? ನಾಣ್ಯ, ಕಾದಂಬರಿ, ಕವಿತೆ, ನಾಟಕ. ಯಾವುದು ಅಂತಂದರೆ ನಾಣ್ಯ. ಶಾಸನಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಶಾಸನಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ನಾಣ್ಯಶಾಸ್ತ್ರ, ಶಾಸನಶಾಸ್ತ್ರ, ಜೀವಶಾಸ್ತ್ರ, ಭೂವಿಜ್ಞಾನ. ಆನ್ಸರ್ ಬಂದ್ಬಿಟ್ಟು ಶಾಸನಶಾಸ್ತ್ರ ಅಂತ ಹೇಳಿ ಕರೀತಾರೆ. ಇತಿಹಾಸದ ಅಧ್ಯಯನದಿಂದ ಏನು ತಿಳಿಯುತ್ತದೆ? ಇತಿಹಾಸನ ಅಧ್ಯಯನ ಮಾಡೋದ್ರಿಂದ ನಮಗೇನು ತಿಳಿಯುತ್ತೆ ಅಂತ. ಭವಿಷ್ಯ ಮಾತ್ರ ತಿಳಿಯುತ್ತೋ? ಭೂತಕಾಲದ ಜೀವನ, ಗಣಿತ, ರಸಾಯನಶಾಸ್ತ್ರ. ಆನ್ಸರ್ ಬಂದ್ಬಿಟ್ಟು ಭೂತಕಾಲದ ಜೀವನವನ್ನು ನಾವು ತಿಳ್ಕೊಬೋದು. ಕೆಳಗಿನವುಗಳಲ್ಲಿ ಲಿಖಿತ ಮೂಲ ಯಾವುದು? ತಾಮ್ರಪತ್ರ, ಮಣ್ಣಿನ ಪಾತ್ರೆ, ಆಯುಧ, ಮೂರ್ತಿ. ತಾಮ್ರಪತ್ರ ಅಂತಕ್ಕಂಥದ್ದು ಲಿಖಿತ ಮೂಲವಾಗಿದೆ. ಪುರಾತತ್ವ ಇಲಾಖೆಯ ಮುಖ್ಯ ಕೆಲಸ ಯಾವುದು? ಪುರಾತತ್ವ ಇಲಾಖೆಯ ಮುಖ್ಯ ಕೆಲಸ ಯಾವುದು? ರಸ್ತೆ ನಿರ್ಮಾಣ, ಪ್ರಾಚೀನ ಸ್ಥಳಗಳ ಸಂರಕ್ಷಣೆ, ಕೃಷಿ, ವ್ಯಾಪಾರ. ಪುರಾತತ್ವ ಇಲಾಖೆಯ ಮುಖ್ಯ ಕೆಲಸ ಪ್ರಾಚೀನ ಸ್ಥಳಗಳ ಸಂರಕ್ಷಣೆ. ನಾಣ್ಯಗಳಿಂದ ಯಾವ ಮಾಹಿತಿ ದೊರೆಯುತ್ತದೆ? ನಾಣ್ಯಗಳಿಂದ ಯಾವ ಮಾಹಿತಿ ದೊರೆಯುತ್ತದೆ? ರಾಜರು ಮತ್ತು ಆರ್ಥಿಕತೆ, ಹವಾಮಾನ, ನದಿಗಳು, ಅರಣ್ಯಗಳು. ನಾಣ್ಯಗಳಿಂದ ನಮಗೆ ರಾಜರು ಮತ್ತು ಆರ್ಥಿಕತೆಯ ಬಗ್ಗೆ ತಿಳಿಯುತ್ತದೆ. ಭಾರತದ ಪ್ರಾಚೀನ ಸಾಹಿತ್ಯಗಳಲ್ಲಿ ಪ್ರಮುಖವಾದದ್ದು ಯಾವುದು? ವೇದಗಳು, ಕಾದಂಬರಿಗಳು, ಪತ್ರಿಕೆಗಳು, ನಿಯತಕಾಲಿಕೆಗಳು. ಆನ್ಸರ್ ಬಂದ್ಬಿಟ್ಟು ವೇದಗಳು. ಭಾರತದ ಪ್ರಾಚೀನ ಸಾಹಿತ್ಯದಲ್ಲಿ ಪ್ರಮುಖವಾಗಿರುವುದು ವೇದಗಳು. ಇತಿಹಾಸ ರಚನೆಗೆ ಯಾವುದು ಅಗತ್ಯ? ನಾವು ಇತಿಹಾಸ ರಚನೆ ಮಾಡಬೇಕು ಅಂತಂದರೆ ಯಾವುದು ಅಗತ್ಯ ಆಗಿರುತ್ತೆ ಅಂತ. ಕಲ್ಪನೆ, ವಿಶ್ವಾಸಾರ್ಹ ಮೂಲಗಳು, ಕಥೆಗಳು, ಹಾಡುಗಳು. ಯಾವುದು ಅಂದರೆ ಆನ್ಸರ್ ವಿಶ್ವಾಸಾರ್ಹ ಮೂಲಗಳಾಗಿರುತ್ತೆ. ಕೆಳಗಿನವುಗಳಲ್ಲಿ ಸಾಹಿತ್ಯಿಕ ಮೂಲವಲ್ಲದ್ದು ಯಾವುದು? ವೇದಗಳು, ಪುರಾಣಗಳು, ನಾಣ್ಯಗಳು, ಮಹಾಕಾವ್ಯಗಳು. ಸಾಹಿತ್ಯಿಕ ಮೂಲವಲ್ಲದ್ದು ಯಾವುದು ಅಂದರೆ ನಾಣ್ಯಗಳು. ಪುರಾತತ್ವ ಉತ್ಖನನದಿಂದ ಏನು ದೊರೆಯುತ್ತದೆ? ಪುರಾತತ್ವ ಉತ್ಖನನದಿಂದ ನಮಗೆ ಏನು ದೊರೆಯುತ್ತೆ? ಪ್ರಾಚೀನ ವಸ್ತುಗಳು, ಹೊಸ ವಾಹನಗಳು, ಪುಸ್ತಕಗಳು, ಬಟ್ಟೆಗಳು. ಪ್ರಾಚೀನ ವಸ್ತುಗಳು ಅಂತಕ್ಕಂಥದ್ದು ದೊರೆಯುತ್ತದೆ. ಇತಿಹಾಸದ ಅಧ್ಯಯನವು ಏನನ್ನು ಬೆಳೆಸುತ್ತದೆ? ಅಂಧನಂಬಿಕೆ, ಐತಿಹಾಸಿಕ ಅರಿವು, ಸೋಮಾರಿತನ, ಭಯ. ಇತಿಹಾಸದ ಅಧ್ಯಯನದಿಂದ ನಮಗೆ ಐತಿಹಾಸಿಕ ಅರಿವು ಅಂತಕ್ಕಂಥದ್ದು ಬೆಳೆಯುತ್ತದೆ. ಕೆಳಗಿನವುಗಳಲ್ಲಿ ಐತಿಹಾಸಿಕ ಮೂಲ ಯಾವುದು? ಶಾಸನ, ಚಲನಚಿತ್ರ, ದೂರದರ್ಶನ, ಮೊಬೈಲ್. ಐತಿಹಾಸಿಕ ಮೂಲ ಅಂತಕ್ಕಂಥದ್ದು ಶಾಸನ. ಹಸ್ತಪ್ರತಿಗಳನ್ನು ಸಂರಕ್ಷಿಸುವುದು ಏಕೆ ಮುಖ್ಯ? ಹಸ್ತಪ್ರತಿಗಳನ್ನು ಸಂರಕ್ಷಿಸುವುದು ಏಕೆ ಮುಖ್ಯ?
ಇತಿಹಾಸವನ್ನು ಉಳಿಸಲು, ಅಲಂಕಾರಕ್ಕಾಗಿ, ಮಾರಾಟಕ್ಕಾಗಿ, ಆಟಕ್ಕಾಗಿ. ಹಸ್ತಪ್ರತಿಗಳಿರುವುದು ಇತಿಹಾಸವನ್ನು ಉಳಿಸಲು. ತಾಮ್ರಪತ್ರಗಳು ಯಾವ ಮೂಲಕ್ಕೆ ಸೇರಿವೆ? ಲಿಖಿತ ಮೂಲ, ಮೌಖಿಕ ಮೂಲ, ನೈಸರ್ಗಿಕ ಮೂಲ, ವೈಜ್ಞಾನಿಕ ಮೂಲ. ತಾಮ್ರಪತ್ರಗಳು ಲಿಖಿತ ಮೂಲಕ್ಕೆ ಸೇರಿದೆ. ಇತಿಹಾಸದ ಮಾಹಿತಿಯನ್ನು ಪರಿಶೀಲಿಸುವವರು ಯಾರು? ವೈದ್ಯರು, ಇತಿಹಾಸಕಾರರು, ರೈತರು, ವ್ಯಾಪಾರಿಗಳು. ಇತಿಹಾಸದ ಮಾಹಿತಿಯನ್ನು ಪರಿಶೀಲಿಸುವವರು ಇತಿಹಾಸಕಾರರು. ಕೆಳಗಿನವುಗಳಲ್ಲಿ ಮೌಖಿಕ ಮೂಲ ಯಾವುದು? ಜನಪದ ಹಾಡುಗಳು, ಶಾಸನಗಳು, ನಾಣ್ಯಗಳು, ತಾಮ್ರಪತ್ರಗಳು. ಜನಪದ ಹಾಡುಗಳು ಅಂತಕ್ಕಂಥದ್ದು ಮೌಖಿಕ ಮೂಲಕ್ಕೆ ಬರುತ್ತೆ.